ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅನ್ನು ಪ್ರಾಜೆಕ್ಟ್ಸ್ ಲಿಮಿಟೆಡ್ IPO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಈ IPO 25 ಆಗಸ್ಟ್ನಿಂದ 28 ಆಗಸ್ಟ್ 2026ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ತೆರೆಯಲಿದೆ. ಕಂಪನಿಯ ಪ್ರೈಸ್ ಬ್ಯಾಂಡು ₹94 ₹99 ಇದೆ. ಲಾಟ್ ಸೈಜು 151 ಷೇರುಗಳಿವೆ. ಅಂದರೆ ಅಪ್ಪರ್ ಪ್ರೈಸ್ ₹99 ಪ್ರಕಾರ ಒಂದು ಲಾಟ್ಗೆ ಸುಮಾರು ₹14,949 ಬೇಕಾಗುತ್ತದೆ. ಈ IPO ಮೂಲಕ ಕಂಪನಿ ಸುಮಾರು ₹175.06 ಕೋಟಿ ರೂಪಾಯಿಯನ್ನು ಸಂಗ್ರಹಿಸಲು ಮುಂದಾಗಿದೆ. ಅಲಾಟ್ಮೆಂಟ್ ಆಗಸ್ಟ್ 31ರಂದು ಮತ್ತು ಲಿಸ್ಟಿಂಗ್ ಸೆಪ್ಟೆಂಬರ್ 2ರಂದು NSE ಮತ್ತು BSEಯಲ್ಲಿ ನಡೆಯಲಿದೆ. ಕಂಪನಿ ಏನು ಮಾಡುತ್ತದೆ? ಅನ್ನು ಪ್ರಾಜೆಕ್ಟ್ ಕಂಪನಿ 2003ರಲ್ಲಿ ಸ್ಥಾಪನೆಯಾಗಿದೆ. ಮುಖ್ಯವಾಗಿ ಇದು ಯುಟಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ. ಕಂಪನಿಯ ಪ್ರಮುಖ ಬಿಸ್ನೆಸ್ ವರ್ಟಿಕಲ್ಸ್ ಅಂದರೆ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್, ಸೆವರೇಜ್ ಇನ್ಫ್ರಾಸ್ಟ್ರಕ್ಚರ್, ಗ್ಯಾಸ್ ಪೈಪ್ಲೈನ್ ಇನ್ಫ್ರಾಸ್ಟ್ರಕ್ಚರ್, ಓವರ್ ಹೆಡ್ ಮತ್ತು ಅಂಡರ್ಗ್ರೌಂಡ್ ಯುಟಿಲಿಟಿ ಇನ್ಫ್ರಾಸ್ಟ್ರಕ್ಚರ್. ಸರಳವಾಗಿ ಹೇಳುವುದಾದರೆ ಟೆಲಿಕಾಂ, ಸೆವರೇಜ್ ಮತ್ತು ಗ್ಯಾಸ್ ಪೈಪ್ಲೈನ್ ಮುಂತಾದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕೆಲಸಗಳನ್ನು ಕಂಪನಿ ಮಾಡುತ್ತದೆ. ಈ ಕ್ಷೇತ್ರದಲ್ಲಿ ಕಂಪನಿಗೆ 20 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆ. ಕಂಪನಿ ಬಳಿ ಉತ್ತಮ ಆರ್ಡರ್ ಬುಕ್ ಕೂಡ ಇದೆ. ಮುಂದಿನ ದಿನಗಳಲ್ಲಿ ರೆವೆನ್ಯೂ ವಿಜಿಬಿಲಿಟಿಗೆ ಪಾಸಿಟಿವ್ ಅಂಶವಾಗಲಿದೆ. ಈಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಎಂಬುದು ನೋಡೋಣ. ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್: ಟೋಟಲ್ ಇನ್ಕಮ್ 2024ರಲ್ಲಿ ₹155.40 ಕೋಟಿ ರೂಪಾಯಿ, 2025ರಲ್ಲಿ ₹182.30 ಕೋಟಿ ರೂಪಾಯಿ, 2026ರಲ್ಲಿ ₹244.50 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ರೆವೆನ್ಯೂನಲ್ಲಿ ನಿರಂತರ ಗ್ರೋತ್ ಕಾಣಿಸುತ್ತಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಪ್ಯಾಟ್ 2024ರಲ್ಲಿ ₹17.38 ಕೋಟಿ ರೂಪಾಯಿ ಇದೆ, 2025ರಲ್ಲಿ ₹21.14 ಕೋಟಿ ರೂಪಾಯಿ ಇದೆ, 2026ರಲ್ಲಿ ₹33.02 ಕೋಟಿ ರೂಪಾಯಿ ಇದೆ. ಅಂದರೆ ಪ್ರಾಫಿಟ್ ಕೂಡ ಉತ್ತಮವಾಗಿ ಏರಿಕೆಯಾಗಿದೆ. ಎಬಿಟಾ ಕೂಡ 2024ರ ₹28.50 ಕೋಟಿ ರೂಪಾಯಿಂದ 2026ರಲ್ಲಿ ₹50.19 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ನೆಟ್ವರ್ಕ್ ಕೂಡ ₹68.92 ಕೋಟಿಯಿಂದ ₹155.26 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಕಂಪನಿಯ ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ ಒಂದು ಪಾಸಿಟಿವ್ ಸಿಗ್ನಲ್ ಆಗಿದೆ. ಆದರೆ ಒಂದು ವಿಷಯ ಗಮನಿಸಬೇಕು. ಕಂಪನಿಯ ಬ್ಯಾರೋಯಿಂಗ್ 2024ರಲ್ಲಿ ₹16.69 ಕೋಟಿ ಇದ್ದದ್ದು 2026ರಲ್ಲಿ ₹38.80 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಗ್ರೋತ್ ಜೊತೆಗೆ ಡೆಪ್ಟ್ ಕೂಡ ಹೆಚ್ಚಾಗಿದೆ. ಈಗ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನೋಡೋಣ. EPS ಅರ್ನಿಂಗ್ ಪರ್ ಶೇರ್ 2024ರಲ್ಲಿ ₹4.7 ಇತ್ತು. 2025ರಲ್ಲಿ ₹4.65 ಇದೆ. ಅಂದರೆ ಒಂದು ಶೇರ್ ಮೇಲೆ ಕಂಪನಿ ಎಷ್ಟು ಅರ್ನ್ ಮಾಡುತ್ತಿದೆ ಎಂಬುದು ಈ ಒಂದು ಇಂಡಿಕೇಟರ್ ಹೇಳುತ್ತದೆ. ಅದೇ ರೀತಿ 2026ರಲ್ಲಿ ₹6.91 ಇದೆ. EPS ನಿರಂತರವಾಗಿ ಏರುತ್ತಿರುವುದು ಪಾಸಿಟಿವ್ ಅಂಶವಾಗಿದೆ. ರಿಟರ್ನ್ ಆನ್ ನೆಟ್ವರ್ತ್ 2024ರಲ್ಲಿ 25.23%, 2025ರಲ್ಲಿ 17.29%, 2026ರಲ್ಲಿ 21.27% ಆಗಿದೆ. ಇಲ್ಲಿ 2025ರಲ್ಲಿ ರಿಟರ್ನ್ ಆನ್ ನೆಟ್ವರ್ತ್ ಕಡಿಮೆಯಾಗಿದ್ದರೂ 2026ರಲ್ಲಿ ಮತ್ತೆ 21.27%ಗೆ ಇಂಪ್ರೂವ್ ಆಗಿದೆ. ಒಟ್ಟಿನಲ್ಲಿ KPIಗಳನ್ನು ನೋಡಿದಾಗ ಕಂಪನಿಯ ಪ್ರಾಫಿಟಬಿಲಿಟಿ ರೀಸನೇಬಲ್ ಆಗಿದೆ ಎಂದು ಹೇಳಬಹುದು. ವ್ಯಾಲ್ಯೂಯೇಷನ್ ಹೇಗಿದೆ? ಇದೀಗ ಬಹಳ ಮುಖ್ಯವಾದ ವಿಷಯ ವ್ಯಾಲ್ಯೂಯೇಷನ್. ಅನ್ನು ಪ್ರಾಜೆಕ್ಟ್ IPO ಪ್ರೈಸ್ ಬ್ಯಾಂಡ್ ₹94ರಿಂದ ₹99 ಇದೆ. ಪಿಯರ್ ಕಂಪನೀಸ್ ಆಗಿ ಲಿಖಿತ ಇನ್ಫ್ರಾಸ್ಟ್ರಕ್ಚರ್, ಬಂಡೋದ ಇಂಜಿನಿಯರಿಂಗ್, EMS ಮತ್ತು ಶೆವಗೋ ಟೆಲ್ಮೆಟಿಕ್ಸ್ ಅನ್ನು ಹೋಲಿಸಲಾಗಿದೆ. ಇವುಗಳ PE ರೇಷಿಯೋ ಸುಮಾರು 16.6 ಪಟ್ಟುರಿಂದ 24.65 ಪಟ್ಟು ರೇಂಜ್ನಲ್ಲಿ ಇವೆ. ಅನ್ನು ಪ್ರಾಜೆಕ್ಟ್ಗೆ IPO ಮೊದಲು ನೀಡಿರುವ ಡಾಟಾನಲ್ಲಿ PE ಫಿಗರ್ ಇಲ್ಲ. ಆದ್ದರಿಂದ IPO ವ್ಯಾಲ್ಯೂಯೇಷನನ್ನು ಪಿಯರ್ ಜೊತೆ ಕಂಪೇರ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು. ಕಂಪನಿ EPS ₹6.91 ಇದೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ ₹99ಗೆ ಸರಳವಾಗಿ ನೋಡಿದರೆ IPO ಪ್ರೈಸ್ ಮತ್ತು EPS ಆಧಾರದ ಮೇಲೆ ಸುಮಾರು 14.3 ಪಟ್ಟು PE ರೇಷಿಯೋ ಬರುತ್ತದೆ. ಅಂದರೆ ಪಿಯರ್ ಕಂಪನೀಸ್ಗಳಿಗೆ ಹೋಲಿಸಿದರೆ ವ್ಯಾಲ್ಯೂಯೇಷನ್ ತುಂಬ ದುಬಾರಿ ಅನಿಸುವುದಿಲ್ಲ. ಆದರೆ IPO ನಂತರದ ಶೇರ್ ಕ್ಯಾಪಿಟಲ್ ಮತ್ತು ಅರ್ನಿಂಗ್ಸ್ ಆಧಾರದ ಮೇಲೆ ಫೈನಲ್ ವ್ಯಾಲ್ಯೂಯೇಷನನ್ನು ಇನ್ವೆಸ್ಟರ್ ಸ್ವಂತ ಪರಿಶೀಲಿಸುವುದು ಉತ್ತಮ. ಈಗ ಕಂಪನಿಯ ಸ್ಟ್ರೆಂತ್ ಏನು ನೋಡೋಣ. ಮೊದಲನೇದು 20 ವರ್ಷಗಳಿಗಿಂತ ಹೆಚ್ಚು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಎರಡನೇದು ಟೆಲಿಕಾಂ, ಸೆವರೇಜ್ ಮತ್ತು ಗ್ಯಾಸ್ ಪೈಪ್ಲೈನ್ ಇನ್ಫ್ರಾಸ್ಟ್ರಕ್ಚರ್ ಸೇರಿದಂತೆ ಹಲವು ಸೆಗ್ಮೆಂಟ್ಸ್ನಲ್ಲಿ ಬಿಸ್ನೆಸ್ ಇದೆ. ಮೂರನೇದು ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಇದರಿಂದ ಫ್ಯೂಚರ್ ರೆವೆನ್ಯೂ ವಿಜಿಬಿಲಿಟಿ ಸಿಗ್ಬೋದು. ನಾಲ್ಕನೇದು ಕಳೆದ 3 ವರ್ಷಗಳಲ್ಲಿ ರೆವೆನ್ಯೂ ಮತ್ತು ಪ್ರಾಫಿಟ್ ಉತ್ತಮವಾಗಿ ಬೆಳೆದಿದೆ. ಇವೆಲ್ಲವೂ ಕಂಪನಿಯ ಪಾಸಿಟಿವ್ ಪಾಯಿಂಟ್ಸ್ಗಳಾಗಿವೆ. ರಿಸ್ಕ್ ಫ್ಯಾಕ್ಟರ್ಸ್ ನೋಡೋಣ. ಇಲ್ಲಿ ಮುಖ್ಯವಾಗಿ 3 ರಿಸ್ಕ್ಗಳನ್ನು ಗಮನಿಸಬೇಕು. ಮೊದಲನೇ ರಿಸ್ಕ್ ಸೆಕ್ಟರ್ ಕಾನ್ಸಂಟ್ರೇಷನ್. ಕಂಪನಿ 90%ಗಿಂತ ಹೆಚ್ಚು ರೆವೆನ್ಯೂ ಟೆಲಿಕಾಂ ಮತ್ತು ಸೆವರೇಜ್ ವರ್ಟಿಕಲ್ಸ್ನಿಂದ ಬರುತ್ತಿದೆ. ಈ ಸೆಕ್ಟರ್ಸ್ನಲ್ಲಿ ಸ್ಲೋ ಡೌನ್ ಬಂದರೆ ಕಂಪನಿಗೆ ಇಂಪ್ಯಾಕ್ಟ್ ಆಗಬಹುದು. ಎರಡನೇ ರಿಸ್ಕ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳ ಮೇಲೆ ಡಿಪೆಂಡೆನ್ಸ್. 2026ರಲ್ಲಿ ಸುಮಾರು 57% ರೆವೆನ್ಯೂ ಗೌರ್ಮೆಂಟ್ ಸೆಕ್ಟರ್ ಎಂಟರ್ಪ್ರೈಸ್ನಿಂದ ಬಂದಿದೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಥವಾ ಆರ್ಡರ್ಸ್ ಕಡಿಮೆ ಆದರೆ ರೆವೆನ್ಯೂ ಮೇಲೆ ಪರಿಣಾಮ ಬೀಳಬಹುದು. ಮೂರನೇ ರಿಸ್ಕ್ ಕಸ್ಟಮರ್ ಕಾನ್ಸಂಟ್ರೇಷನ್. ಇದು ಬಹಳ ಮುಖ್ಯವಾದ ರಿಸ್ಕ್. ಕಂಪನಿ ಟಾಪ್ 10 ಕಸ್ಟಮರ್ಸ್ನಿಂದ 2026ರಲ್ಲಿ ಸುಮಾರು 97.96% ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದರೆ ಕೆಲವೇ ದೊಡ್ಡ ಕಸ್ಟಮರ್ಸ್ ಮೇಲೆ ಕಂಪನಿ ತುಂಬ ಡಿಪೆಂಡ್ ಆಗಿದೆ. ಒಬ್ಬ ಪ್ರಮುಖ ಕಸ್ಟಮರ್ಸ್ನಿಂದ ಆರ್ಡರ್ ಕಡಿಮೆ ಆದರೆ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಮತ್ತೊಂದು ವಿಷಯ, ಕಂಪನಿ ಬ್ಯಾರೋಯಿಂಗ್ಸ್ ಕೂಡ ಹೆಚ್ಚಾಗಿದೆ. ಆದ್ದರಿಂದ ಡೆಪ್ಟ್ ಮತ್ತು ಕ್ಯಾಶ್ ಫ್ಲೋವನ್ನು ಕೂಡ ಗಮನಿಸಬೇಕಾಗುತ್ತದೆ. GMP ಹೇಗಿದೆ? ಈಗ IPO ಇನ್ವೆಸ್ಟರ್ಸ್ ಹೆಚ್ಚು ಗಮನಿಸುವ GMP. ಪ್ರಸ್ತುತ ಅನು ಪ್ರಾಜೆಕ್ಟ್ಸ್ IPOದ GMP ಸುಮಾರು ₹4 ಎಂದು ರೂಮರ್ಸ್ ಇದೆ. ಅಪ್ಪರ್ ಪ್ರೈಸ್ ₹99ಕ್ಕೆ ₹4 GMP ಸೇರಿದರೆ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ಸುಮಾರು ₹103 ಆಗ್ತದೆ. ಅಂದರೆ ಸುಮಾರು 4% ಅಷ್ಟು ಪ್ರೀಮಿಯಂ ಇದೆ ಎಂದು ಅಂದಾಜು ಮಾಡಬಹುದು.
ಆದರೆ ಇಲ್ಲಿ ಒಂದು ವಿಷಯ ಮುಖ್ಯ, GMP ಅಧಿಕೃತ ಡಾಟಾ ಅಲ್ಲ, ಇದು ಗ್ರೇ ಮಾರ್ಕೆಟ್ನ ಇನ್ಫಾರ್ಮಲ್ ಇಂಡಿಕೇಟರ್ಸ್ ಮಾತ್ರ. ಲಿಸ್ಟಿಂಗ್ ದಿನ ಆ್ಯಕ್ಚುಯಲ್ ಪ್ರೈಸ್ಗಿಂತ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಹಾಗಾದರೆ ಕೇವಲ GMP ನೋಡಿ IPOಗೆ ಅಪ್ಲೈ ಮಾಡೋದು ಸರಿಯಾದ ವಿಧಾನವಲ್ಲ. ಹಾಗಾದರೆ ಈ IPOಗೆ ಅಪ್ಲೈ ಮಾಡಬೇಕಾ? ನನ್ನ ಒಂದು ವೈಯಕ್ತಿಕ ವ್ಯೂನಲ್ಲಿ ಅನು ಪ್ರಾಜೆಕ್ಟ್ IPOನಲ್ಲಿ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಖಂಡಿತವಾಗಿಯೂ ಇವೆ. ರೆವೆನ್ಯೂ ಗ್ರೋತ್ ಚೆನ್ನಾಗಿದೆ, ಪ್ರಾಫಿಟ್ ಗ್ರೋತ್ ಉತ್ತಮವಾಗಿದೆ, EPS ಇಂಪ್ರೂವ್ ಆಗಿದೆ, ಆರ್ಡರ್ ಬುಕ್ ಕೂಡ ಇದೆ. ವ್ಯಾಲ್ಯೂಯೇಷನ್ ಕೂಡ ಪಿಯರ್ಸ್ ಕಂಪನೀಸ್ಗಳ ಜೊತೆ ಹೋಲಿಸಿದರೆ ತುಂಬ ಅಗ್ರೆಸಿವ್ ಆಗಿ ಕಾಣಿಸುತ್ತಿಲ್ಲ. ಆದರೆ ಗೌರ್ಮೆಂಟ್ ಡಿಪೆಂಡೆನ್ಸಿ, ಕಸ್ಟಮರ್ ಕನ್ಸಂಟ್ರೇಷನ್, ಸೆಕ್ಟರ್ ಕನ್ಸಂಟ್ರೇಷನ್ ಮತ್ತು ಹೆಚ್ಚುತ್ತಿರುವ ಬ್ಯಾರೋಯಿಂಗ್ಸ್ ಇವುಗಳನ್ನು ಇಗ್ನೋರ್ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಲಿಸ್ಟಿಂಗ್ ಗೇನ್ ಮಾತ್ರ ಉದ್ದೇಶವಾಗಿದ್ದರೆ ಪ್ರಸ್ತುತ ₹4 GMP ನೋಡಿದಾಗ ದೊಡ್ಡ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಫೈನಾನ್ಷಿಯಲ್ ಗ್ರೋತ್, ಆರ್ಡರ್ ಬುಕ್, ಡೆಪ್ಟ್, ಕ್ಯಾಶ್ ಫ್ಲೋ ಮತ್ತು IPO ವ್ಯಾಲ್ಯೂಯೇಷನನ್ನು ಮತ್ತಷ್ಟು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ಕೊನೆಯದಾಗಿ ಹೇಳಬೇಕಂದ್ರೆ IPO ಉತ್ತಮ ಅಂಶಗಳು ಹೊಂದಿದೆ, ಆದರೆ ರಿಸ್ಕ್ ಕೂಡ ಕಡಿಮೆ ಇಲ್ಲ. ಆದ್ದರಿಂದ ಬ್ಲೈಂಡ್ಲಿ ಅಪ್ಲೈ ಮಾಡೋದಕ್ಕಿಂತ ವ್ಯಾಲ್ಯೂಯೇಷನ್ ಮತ್ತು ನಿಮ್ಮ ರಿಸ್ಕ್ ಅಪ್ಟೈಟ್ ನೋಡಿ ನಿರ್ಧಾರ ತೆಗೆದುಕೊಳ್ಳೋದು ಉತ್ತಮ. ಇದು ಯಾವುದೇ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. IPOಗೆ ಅಪ್ಲೈ ಮಾಡುವ ಮೊದಲು RHP, DRHP ಮತ್ತು ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸುವುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ IPO ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.